ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಹೊಸ ವಿಡಿಯೋಗೆ ಏನಂತಂದ್ರೆ ಇವತ್ತು ಕ್ರಿಕೆಟ್ ಇದ್ದ ಬ್ರೇಕಿಂಗ್ ನ್ಯೂಸ್ ಬರತ್ತಾವ. ಏನಂತಂದ್ರೆ ನೋಡ್ಕೊಂಡ್ ಬರೋಮಂಡಿ ಏನಂತಾವ ಏನೇನಂತ ಅಪ್ಡೇಟ್ ನಂಬರ್ 1 ಏನಂದ್ರೆ ನಮ್ಮ ಆರ್ ಕೋಚ್ ಆತ ರಾಹುಲ್ ದ್ರಾವಿಡ್ ಅವ್ರು ಇದ್ದಕ್ಕಿದ್ದಂಗೆ ಡಿಸೈನ್ ಮಾಡಿಬಿಟ್ಟಾರ ಪೂರ್ತಿ. ಏನಂತ ಗೊತ್ತಿಲ್ಲ ಇದಕ್ಕೆ. ಅವ್ರು ರಾಜಸ್ಥಾನ್ ರಾಯಲ್ಸ್ ಒಳಗೆ ಹಿಂದ ಮುಂದಾಗ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಾತ್ ಬಿಟ್ಟಾರಲ್ಲಿ. ಆ ಕಡೆ ಸಂಜು ಸ್ಯಾಮ್ಸನ್ ನೋಡಿದ್ರೆ ನಾನು ತೆಗಿರಿ ಅಂತ ಮ್ಯಾನೇಜ್ಮೆಂಟ್ಗೆ ಕೊಡತ್ತಾರಂತ. ಮತ್ತೆ ಕ್ಯಾಪ್ಟನ್ಸಿ ಇದು ಪೂರ್ತಿ ಗದ್ಲಾ ಬಿಟ್ಟೈತಲ್ಲಿ. ಮೊನ್ನೆ ರಿಯಾನ್ ಪರ್ಗ ಆಗ್ಬೇಕಂತ ಪ್ಲಾನ್ ಅದ್ ಹಂಗಂಗ ಹಿಂದ ಮುಂದೆ ಆಗ್ಬಿಟ್ಟೈತೆ. ಆರ್ ಹಂಗೆಲ್ಲ ಕೇಳಿ ಹಿಂದ ಮುಂಚೆ ನಮ್ಮ ಸ್ಯಾಮ್ಸನ್ ಅವ್ರ ಡ್ರಾವಿಡ್ ಮಾತಾಡಿ ಜಾಸ್ ಬಡ್ಲಾರ್ ತೆಗದ್ರ ರೀಸನ್ ಇಲ್ಲ ಗೊತ್ತಿಲ್ಲ, ಸುಮ್ನೆ ತೆಗದ್ರ ಪಾಪ ಅಂತ ಎಲ್ಲ ಕಾರಣ ನೋಡಿದ್ಕೊಂಡಾಗ ರಾಹುಲ್ ದ್ರಾವಿಡ್ ಅವರು ಇದ್ದಕ್ಕಿದ್ದಂಗ ರಿಸೈನ್ ಮಾಡ್ಬಿಟ್ರ. ಅವ್ರದ್ದು ಕೋಚಿಂಗ್ ಇದ್ದ ಆರ್ದ ನೋಡೋಣ ಮುಂದೆ ಅವ್ರ ರಾಜಸ್ಥಾನ್ ರಾಯಲ್ಸಿಗೆ ಯಾರು ಬರ್ತಾರೆ ಇನ್ನೂ ಗೊತ್ತಿಲ್ಲ ಕರೆಕ್ಟ್ ಆಗಿ. ಅದು ಆರ್ ಟೀಮ್ ಪೂರ್ತಿ ಫುಲ್ ವೀಕ್ ಆದೈತಿ ಈ ಸತಿ. ಯಾಕೋ ಪ್ಲೇಯರ್ಸ್ ಯಾಕೋ ನಂಬಿಕೆ ಬಿಡೋಲ್ರಿ, ಎಲ್ಲರೂ ರಿಲೀಸ್ ಮಾಡತನ ಅಂತ ಬಿಟ್ಟಾರ. ಆ ಕಡೆ ಇನ್ನೂ ಕಾಂಬಿನೇಷನ್ ಇಲ್ಲ, ಕೋಆರ್ಡಿನೇಷನ್ ಇಲ್ಲ ಪೂರ್ತಿ ಟೀಮ್ ಜೊತೆ ಏನೇನಂತ ಅವ್ರವ್ರು ನಡ್ಸಾತ್ ಬಿಟ್ಟಾರ ಪೂರ್ತಿ ಎಲ್ಲಾರು ರಾಜಸ್ಥಾನದವ್ರು. ಅದಕ್ಕೆ ನಮ್ಮ ರಾಹುಲ್ ದ್ರಾವಿಡ್ ಅವ್ರು ರಿಸೈನ್ ತೊಗೊಂಡು ಬಿಟ್ರೆ ಟೀಮ್ ನಿಂತ್ರ ಕೋಚ್ ನಿಂತ್ರ. ನೋಡೋಣ ಏನಾಗ್ತದೆ ನೆಕ್ಸ್ಟ್. ಅಪ್ಡೇಟ್ ನಂಬರ್ 2 ಏನಂದ್ರೆ ನಮ್ಮ ಪ್ರೀವಿಯಸ್ಲಿ ಈಗ ರಂಜಿ ಟ್ರೋಫಿ ಆಗತೈತಿ ನಮ್ಮ ಇದು ನಾರ್ತ್ ಕರ್ನಾಟಕ ಒಳಗೆ. ಏನು ಸೌತ್ ಡೆಲ್ಲಿ ಸೂಪರ್ ಸ್ಟಾರ್ ಅಂತ ನಿತೀಶ್ ರಾಣಾ ಮತ್ತ ದಿಗ್ವೇಶ್ ರಾಠಿ ಬೌಲಿಂಗ್ ಹಾಕಕ್ ಬಂದಾನ. ಪೂರ್ತಿ 2 ಸತಿ ಬೌಲಿಂಗ್ ಹಾಕ್ದಂಗ ಮಾಡಿ ಹಾಕಿಯಲ್ಲ. ನಿತೀಶ್ ರಾಣಾ ಪೂರ್ತಿ ಸಿಟ್ಟು ಬಂದ್ಬಿಟ್ಟೈತಿ. ಅವಾಗ ಏನ್ ಮಾಡೀನಿ, 3ನೇ ಬಾಲ್ 6 ಹೊಡ್ಬಿಟ್ಟಾನ. ದಿಗ್ವೇಶ್ ರಾಠಿ ಏನ್ ಸಿಗ್ನೇಚರ್ ಸ್ಟೆಪ್ ಸೈನ್ ಮಾಡಿ ಬರಕ್ ಹೋಗೋಣ ಅದ ನಿತೀಶ್ ರಾಣಾ ಮಾಡಿ ಫುಲ್ ಇದು ಆಗ್ಬಿಟ್ಟೈತಿ. ಜಗಳ ಆಗಿ 80% ಫೈನ್ ಕೊಟ್ಟಾರ ಮ್ಯಾಚ್ ದಿಂದ್ರ. ಆ ನಿತೀಶ್ ರಾಣಾ ಏನೋ ಸ್ಟೇಟ್ಮೆಂಟ್ ಹೇಳಿದ ಅಂತ, ನಾನ್ ಮುತ್ತಾಮ್ ಏನ್ ಮಾಡಿಲ್ಲ, ಅವನ್ನೇ ಶುರು ಮಾಡ್ಯಾನ ಅಂತ ದಿಗ್ವೇಶ್ ರಾಠಿನ ಅಂತ ನಿತೀಶ್ ರಾಣಾ ಮೊನ್ನೆ ಪೋಸ್ಟ್ ಮ್ಯಾಚ್ ಇಂಟರ್ವ್ಯೂದಾಗ ಹೇಳ್ಯಾನಂತ. ನಿತೀಶ್ ರಾಣಾ ಹಿಂಗೆಲ್ಲ ಆಗಿತ್ತಂತ. ಅಪ್ಡೇಟ್ ನಂಬರ್ 3 ಏನಂದ್ರೆ ನಮ್ಮ ವಿರಾಟ್ ಕೊಹ್ಲಿ ಅವರು ಪ್ರಾಕ್ಟೀಸ್ ಶುರು ಮಾಡ್ಯಾರಂತೆ ಇಂಡೋರ್ ಒಳಗೆ. 2 hours ಸೆಷನ್ ಮಾಡ್ತಾರಂತಿನ್ನ. ಪೂರ್ತಿ ರೆಡಿ ಆಗತ್ತಾರಂತ, ಏನೋ ಪ್ರಾಕ್ಟೀಸ್ ಮಾಡಕ್ ಸ್ಟಾರ್ಟ್ ಮಾಡ್ಯಾರಂತ. ನೆಕ್ಸ್ಟ್ ನಮ್ಮ ಸೆಪ್ಟೆಂಬರ್ ಅಕ್ಟೋಬರ್ದಾಗ ಆಸ್ಟ್ರೇಲಿಯಾದ ಓಡಿಯಾ ಸೀರೀಸ್ ಒಳಗೆ ಆಡೋರದಾರ ಪೂರ್ತಿ. ಅದೇ ಮ್ಯಾಚ್ ಅಂದ್ರೆ ಆಸ್ಟ್ರೇಲಿಯಾದಾಗ ಅದಾವ. ಅದ್ರ ಸಂಬಂಧ ಮ್ಯಾಚ್ ಏನೋ ಇವ್ರು ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ಯಾರಂತ. ಏನೋ ಅಪ್ಡೇಟ್ ನಂಬರ್ 3 ಏನಂದ್ರೆ ನಮ್ಮ BCCI ಆಫರ್ ಮಾಡತ್ತಾರ ನಮ್ಮ MS ಧೋನಿಗೆ ಏನೋ ಮೆಂಟರ್ ಆಗ್ರಿ ಅಂತ. ಅದು ಕೂಡಿ ಒಂದೇ ಡ್ರೆಸ್ಸಿಂಗ್ದಾಗ ಏನೋ ಇಬ್ರು ಸೇರಿ ಮಾಡೋರಂತ. ಗೌತಮ್ ಗಂಭೀರ್ ಮತ್ತು MS ಧೋನಿ ಪೂರ್ತಿ ಸೇರಿ ಇಂಡಿಯನ್ ಟೀಮಿಗೆ ಮೆಂಟರ್ಶಿಪ್ ಕೊಡ್ಬೇಕಂತ ಇನ್ನ BCCI ಆಫರ್ ಕೊಟ್ಟಾರಾಗ. ನೋಡ್ರಿ ಏನಾಕೈತಿ, MS ಧೋನಿ ಒಪ್ತಾರ ಇಲ್ಲ ಗೊತ್ತಿಲ್ಲ. ನ್ಯೂಸ್ ಅಂದ್ರು ಬಂದೈತಿಗೆ. ನೋಡೋಣ ಮುಂದೆ ಆಫರ್ ಅಕ್ಸೆಪ್ಟ್ ಮಾಡ್ತಾರಿಲ್ಲ. ನಮ್ಮ MS ಧೋನಿ ಮಾಡಿದ್ರೆ ಚಲೋನ ಆಕೈತಿ. ಏನಂದ್ರೆ ವರ್ಲ್ಡ್ ಕಪ್ ಎಲ್ಲ ವಿನ್ ಮಾಡಿಸ್ಕೊಟ್ಟ ಪೂರ್ತಿ ಅವಾಗೆಲ್ಲ ಏನೋ ಚೇಂಜಸ್ ಆಕೈತಿಲ್ಲ. ನೋಡೋಣ ಈಗ ಬಂದ್ರೆ ಕರೆಕ್ಟ್ ಆಗಿ ಪೂರ್ತಿ. ಚಂದನ್ ಅಶ್ವಿನ್ ಅವರು IPL ದಾಗ ರಿಟೈರ್ಮೆಂಟ್ ಕೊಟ್ಟಾರ ಪೂರ್ತಿ ಎಲ್ಲ. ಈಗ ಮತ್ತೆ IPL ಗೆ ಅಷ್ಟೇ ರಿಟೈರ್ಮೆಂಟ್ ಕೊಟ್ಟಾರಂತ. ಈಗ ಇಂಗ್ಲಿಷ್ T20 ಮತ್ತೆ ಫಾರಿನ್ T20 ಲೀಗ್ಸ್ ಆಡ್ತಾರಂತೇನೋ. ಸೌತ್ ಆಫ್ರಿಕಾ T20 ಲೀಗ್ ನಡೀತೈತಲ್ಲ ನಮ್ಮ ಸೌತ್ ಆಫ್ರಿಕಾ ಒಳಗ, ಅದ್ರ ಜೊತೆ ಆಡ್ತಾರಂತ ಕೊಟ್ಟಾರೇನೋ. ಮತ್ತೆ T20 ದುಬೈ ಒಳಗೆ ಮ್ಯಾಚ್ ನಡೀತಾವ ಈಗ ನಮ್ಮ ಫಾರಿನ್ T20 ಲೀಗ್ಸ್ ಅವೆಲ್ಲ. ಅದಕ್ಕೆಲ್ಲ ಆಡ್ತೇನಂತೇನೋ ಸ್ಟೇಟ್ಮೆಂಟ್ ಕೊಟ್ಟಾರ ಪೂರ್ತಿ. ಬರ IPL ಅಷ್ಟು ಆಡಂಗಿಲ್ಲ ಅಂತ ರಿಟೈರ್ಮೆಂಟ್ ಕೊಟ್ಟಾರ. ಇದು ಒನ್ ಟೈಪ್ ವಿಚಿತ್ರ ಅನಿಸ್ತೈತಿ. ಇದಕ್ಕಂದ್ರೆ IPL ರಿಟೈರ್ಮೆಂಟ್ ಕೊಟ್ಟು ಉಳ್ಕಿದ್ದು ಫಾರಿನ್ ಲೀಗ್ಸ್ ಎಲ್ಲ ಆಡ್ತಾರದ T20 ಲೀಗ್.